ನಾವಿವಾಗ ಮಧ್ಯಪ್ರದೇಶಲ್ಲಿದ್ದೀವಿ. ಮಧ್ಯಪ್ರದೇಶಲ್ಲಿ ವರ್ಲ್ಡ್ ಫೇಮಸ್ ಆಗಿರೋವಂಥ ಭಿಂಬೆಟ್ಕಾ ರಾಕ್ ಶೆಲ್ಟರ್ ನೋಡೋಣ ಅಂತೇಳಿ ಬಂದಿದ್ದೀವಿ. ಒಂದು ಲಕ್ಷ ವರ್ಷದ ಹಿಂದೆ ಆದಿಮಾನವರು ಈ ಒಂದು ಗುಹೆಗಳಲ್ಲೆಲ್ಲ ಇರ್ತಿದ್ರಂತೆ. ಆ್ಯಂಡ್ ಅವ್ರು ಬಿಡಿಸಿರೋ ಪೇಂಟಿಂಗ್ ಈಗ ಕೂಡ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಹಿಸ್ಟೋರಿಕಲ್ ಪ್ಲೇಸು. ಹಿಸ್ಟ್ರಿ ಅಂದ ತಕ್ಷಣ 2000-3000 ವರ್ಷ ಅಂತ ಯೋಚನೆ ಮಾಡ್ತೀವಿ, ಬಟ್ ಇದು 1 ಲಕ್ಷ ವರ್ಷಕ್ಕಿಂತ ಹಿಂದಿನದು. ಮೇಲ್ಗಡೆ ಎಲ್ಲ ತುಂಬಾ ಬಾವಲಿಗಳಿದ್ದಾವೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ರಾಕ್ ಶೆಲ್ಟರ್ 1, 2, 3 ಅಂತೆಲ್ಲ ನೇಮ್ ಮಾಡಿದ್ದಾರೆ. ಈ ಭಿಂಬೆಟ್ಕಾ ರಾಕ್ ಶೆಲ್ಟರ್ ಭೋಪಾಲಿಂದ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. ನಾಗ್ಪುರ್ ಹೈವೇಯಿಂದ ಸ್ವಲ್ಪ ಡಿವಿಷನ್ ತೊಗೋಬೇಕಷ್ಟೆ. ಒಂದು ಟೈಗರ್ ರಿಸರ್ವ್, ಆ ಟೈಗರ್ ರಿಸರ್ವ್ ಒಳಗಡೆ ಇದು ಭಿಂಬೆಟ್ಕಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇರೋದು. ತುಂಬಾ ಪೇಂಟಿಂಗ್ಗಳು ನಮ್ಗೆ ಗೊತ್ತಾಗೋದೇ ಇಲ್ಲ, ಸ್ವಲ್ಪ ನಿಧಾನಕ್ಕೆ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಬಿಡಿಸಿರೋದೆಲ್ಲ. ಭಿಂಬೆಟ್ಕಾ ರಾಕ್ ಶೆಲ್ಟರ್ ಇದು ಮಧ್ಯಪ್ರದೇಶಲ್ಲಿರುವಂಥ ರಥಪಾನಿ ಟೈಗರ್ ರಿಸರ್ವ್ ಒಳಗಡೆ ಇದೆ, ಕಾಡು ಮಧ್ಯ ಇದೆ. ನಾವು ಲಕ್ಕಿ ಆಗಿದ್ದರೆ ಕಾಡು ಪ್ರಾಣಿಗಳನ್ನ ಕೂಡ ನಾವು ನೋಡ್ಬೋದು ಇಲ್ಲಿ. ಯಾವ್ಯಾವ ಕಾಡು ಪ್ರಾಣಿ ತೋರಿಸ್ತಾರೆ? ಕೋತಿ, ಲಂಗೂರ್. ರಾಕ್ ಶೆಲ್ಟರ್ಸ್ನ 1, 2, 3, 4 ಅಂತ ಈ ಥರ ಎಲ್ಲ ನೇಮ್ ಮಾಡಿದ್ದಾರೆ. ಬಂಡೆಗಳು, ಒಂದೊಂದು ಬಂಡೆಗಳ ಕೆಳಗಡೆ ಇರುವಂಥ ಗುಹೆಗಳನ್ನೆಲ್ಲ. ಆ್ಯಂಡ್ ಪ್ರತಿ ಗುಹೆಗಳ ಒಳಗಡೆ ಪೇಂಟಿಂಗು 10,000 ವರ್ಷದಿಂದ, 20,000 ವರ್ಷದಿಂದ, 1,00,000 ವರ್ಷದಿಂದ ಈ ಥರ ಎಲ್ಲ ಪೇಂಟಿಂಗ್ಗಳಿದೆ. ಅನಿಮಲ್ಸು, ಆನೆ ಮತ್ತು ಜಿಂಕೆ ಮತ್ತು ಕೋತಿ ಈ ಥರ ಎಲ್ಲ ಪೇಂಟಿಂಗ್ಸ್ ಎಲ್ಲ ಇದೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಯಾಕೆ ಇದನ್ನು ಆ್ಯಡ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಬಂದಮೇಲೆ ಗೊತ್ತಾಗುತ್ತೆ. ಅಷ್ಟು ಒಂದು ಬ್ಯೂಟಿಫುಲ್ ಹಿಸ್ಟಾರಿಕಲ್ ಪ್ಲೇಸ್. ಸೊ ಶಶಿ, ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು ಯಾವಾಗಲೂ ಒಂಥರ ಕಾಮನ್ ಅಂತ ಅನಿಸ್ಬೋದು. ಬಟ್ ನೋಡಬೇಕು, ಈ ಥರ ಎಲ್ಲ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಆಗಿರುವಂಥ ಭಿಂಬೆಟ್ಕಾ ರಾಕ್ ಶೆಲ್ಟರ್ಸ್ನ ನಾವು ಬಂದು ನೋಡಬೇಕು. ಮಧ್ಯಪ್ರದೇಶಲ್ಲಿ ನಾವು ಇದ್ರ ಜೊತೆಗೆ ತುಂಬಾ ಬಾಕಿ ಟೂರಿಸ್ಟ್ ಪ್ಲೇಸ್ಗಳನ್ನ ಕೂಡ ಕವರ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿಗೆ ಬರಲಿಲ್ಲ ಅಂತ ಹೇಳಿದ್ರೆ ತುಂಬಾ ಮಿಸ್ ಮಾಡ್ಕೊತಿದ್ವಿ ಅಂತ ಅನಿಸುತ್ತೆ. ಒಳ್ಳೆ ಪೀಸ್ಫುಲ್ ಆಗಿದೆ ಪ್ಲೇಸ್ ಕೂಡ, ತುಂಬ ಹಕ್ಕಿಗಳನ್ನ ಕೂಡ ನೋಡೋಕ್ಕೆ ನಮ್ಗೆ ಸಿಗುತ್ತೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಲ್ಲೇ ಕಾಲ ಪೇಂಟಿಂಗ್ ಎಲ್ಲ ಬಿಡಿಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್. ಹಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.